ಈ ಹೆಣ್ಣು ಮಗಳು 4-5 ವರ್ಷದ ಹಿಂದೆ ಅವ್ರ ಅಪ್ಪನ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಇವ್ನು ಯಾವನೋ ಕೋತಿ ಜೊತೆ ಫ್ರೆಂಡ್ಶಿಪ್ ಅಂತೆ. ಅದು 3 ವರ್ಷ ಚಿಕ್ಕವನು ಸರ್ ಅವನು. ಇವಳು ಪರಿಚಯ ಆಗಿದೆ. ಇವ್ರ ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಂತ. ಅದು ಹೇಳ್ಬಿಟ್ರೆ ಸತ್ತೋಗ್ಬಿಡ್ತಾನೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅಂದ್ಬಿಟ್ಟು ಇವಳದು ಪ್ಲ್ಯಾನ್ ಅಂತೆ. ಏನು ಈ ಮದುವೆ ಒಪ್ಕೊಳ್ಳೋದಂತೆ. ಇವನನ್ನು ಕೊಲೆ ಮಾಡಬೇಕು ಅಂತ 3 months ago ಡಿಸೈಡ್ ಮಾಡಿದಾಳಂತೆ. ಡ್ರಾಮಾ ಮಾಸ್ಟರ್ ಇವಳು ಪ್ಲ್ಯಾನ್ ಮಾಡಿದ್ದಾಳೆ ಎಲ್ಲನೂ ಮಾಡಿ. ಇವಳ ಇದು ಏನು ಭೂತಳ ಪಾತಾಳ ಅತಳ ಲೋಕ ಎಲ್ಲ ಲೋಕಗಳು ತಿರುಗಿ ನೋಡುವಂತಹ ಇವಳ ಪ್ರಿಯಕರನ್ನು ಹೇಳ್ತಾಳಂತೆ. ಇವಳು ಎಂಥ ಕೋಪ ಬರುತ್ತೆ ನೋಡಿ ಪ್ಲ್ಯಾನಿಂಗ್ಗಳಿಂದೆಲ್ಲ ನೋಡಿದಾಗ. ಅದು ಗಂಡಾರು ಆಗಲಿ ಹೆಣ್ಣಾರು ಆಗಲಿ ಮದುವೆ ಮಾಡ್ಕೊಂಡಂಗೆ ಮಾಡಿ ಯಾಕೆ ಮಾಡ್ಕೋಬೇಕ್ರಿ ಪಾಪ ಒಂದು ಜೀವ. ಹೆಣ್ಣಾರು ಆಗಲಿ ಗಂಡಾರು ಆಗಲಿ ನಾ ಹೇಳೋದು. ಹೌದು, ಬೇಡ ಅಂತ ಬಿಟ್ಬಿಡ್ಬೇಕು ತಾನೆ ಪಾಪ. ಅನ್ಯಾಯವಾಗಿ ಅವ್ನ ಜೀವ ತೆಗಿತಿರಲ್ಲ ಅಥವಾ ಅವಳ ಜೀವ ಇನ್ಯಾವನೊಬ್ಬ ತೆಗಿತಿರಲ್ಲ. ಹಿಂಗೆ ಮಾಡಿ ಇವೆಲ್ಲರೂ ಎಂಥ ಮನೋಸ್ಥಿತಿಗೆ ಬಂದಿದ್ದೀರಿ ಚುಚ್ಕೊಂಡು ಇದರ ಇನ್ಫ್ಲೂಯೆನ್ಸಲ್ಲಿ ಮಾಡಿ ಹೇಳ್ತಾಳಂತ ಅವಳಿಗೆ. ಯಾರಿಗೆ? ಈ ಪ್ರಿಯಕರನಿಗೆ, ಈ ಅತಿಲೋಕ ಸುಂದರ ಇವನಿಗೆ. ಇವನಿಗೆ ಹೇಳ್ತಾಳಂತೆ, ನಾನು ವಿಧವೆಯಾಗಿ ನಿನ್ನನ್ನು ಮದುವೆ ಆಗ್ತೀನಿ ಅಂತೆ. ಹಿಂಗೆ ಅಂದರೆ ಆಗ ಅವರಪ್ಪ ಒಪ್ಕೊಂಡ್ಬಿಡ್ತಾನಂತೆ. ನನ್ನ ಮಗಳಿಗೆ ಗಂಡ ಸತ್ತೋಗ್ಬಿಟ್ಟ, ಇನ್ನು ಜೀವನ ಪೂರ್ತಿ ಪಾಪ ಹಿಂಗಿರಬೇಕು, ಅದಕ್ಕೆ ಆಯಿತು ಮಗಳೇ ಆಗು ಅಂದ್ಬಿಟ್ಟು ಇವನಿಗೆ ಮಾಡ್ಕೊಡ್ತಾರೆ. ಅಲ್ಲಿಗೆ ನಂದು ಇದು ಫಲಿಸ್ತು ಅಂತ. ಅದಕ್ಕೆ ಯಾವೊಂದೋ ಬಲಿ ಪಾಪ. ಅದ್ರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಏನು ಜನಪ್ಪ ಇವರೆಲ್ಲ ಮನುಷ್ಯರ ಇವರು.